ಹಂಗೆ ಬಾ ಕರೆಕ್ಟಾಗಿರೋ ಕೈ ಬಿಡಬೇಡ ಸಂಜೆ ಯಾರು ಇದ್ದಾರೋ ಅವರೆಲ್ಲ ಒಂದೊಂದು ಗಿಡ ನೆಡಬೇಕು. ರಂಜಿತ್ ಸ್ವಲ್ಪ ನೋಡಿ ಸರ್ ನೋಡಿ ಸರ್ ಅವರು ಮೊದಲು ಗಮನ ಕೊಟ್ಟಿದ್ದು ಸ್ವಚ್ಛತೆ ಮತ್ತು ರೋಗಿಗಳ ಜೊತೆಗೆ ರೋಗಿಗಳು ಮತ್ತು ಅವ್ರ ಜೊತೆಗೆ ಬಂದಂಥ ಸಂಬಂಧಿಕರುಗಳ ಆರೋಗ್ಯದ ಬಗ್ಗೆ. ಅಂದರೆ ಅವರಿಗೆ ಒಂದು ಒಳ್ಳೆಯ ಊಟ, ನಾವು ಆಸ್ಪತ್ರೆಗೆ ಊಟ ಕೊಡೋದು ಬೇರೆ, ಆದರೆ ಅವ್ರ ಸಂಬಂಧಿಕರು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಪೋಷಕರು ಮೊದಲನೇ ಕೆಲಸನೇ ಅದು. ನಾನು 5 ಮಾಡಿ 6 ಮಾಡಿ 100 ಬೆಡ್ಡು ಅದೆಲ್ಲ ಆಮೇಲೆ ಮಾಡ್ತೀನಿ. ಆದರೆ ಫಸ್ಟು ಇಲ್ಲೇನು ಆಸ್ಪತ್ರೆ ಅಂದರೆ ಸಾಮಾನ್ಯವಾಗಿ ರೋಗಿಗಳೇ ಬರ್ತಕ್ಕಂಥದ್ದು, ಅವರನ್ನು ನಾವು ಕೀಳಾಗಿ ಕಾಣೋದು ಬೇಡ. ಆದರೆ ರೋಗಿಗಳು ಒಂದೇ ಸ್ಥಳದಲ್ಲಿ ಸೇರ್ತಾರೆ ಅಂದರೆ ಸ್ವಲ್ಪ ಸಮಸ್ಯೆ ಇರುತ್ತೆ, ಅದು ಡಾಕ್ಟ್ರುಗಳಿಗೆ ಗೊತ್ತಿರುತ್ತೆ. ಇಂಥ ಸ್ಥಳದಲ್ಲಿ ನೆಲದ ಮೇಲೆ ಕೂತ್ಕೊಂಡು ಚಾಪೆ ಹಾಸ್ಕೊಂಡು ಊಟ ಮಾಡ್ತಾರೆ. ಇದು ಭಾರಿ ಒಂದು ಅನ್ಯಾಯ ಅಂತ ಹೇಳಿಬಿಟ್ಟು 2 ಕಡೆ ಡೈನಿಂಗ್ ಹಾಲನ್ನು ಕಟ್ಟಿಸ್ಕೊಟ್ರು. ಜನ ನೀಟಾಗಿ ಕೂತ್ಕೊಂಡು ಪ್ಲೇಟಲ್ಲಿ ಊಟ ಮಾಡಬೇಕು ಅಂತೇಳಿ. ಇದು ಅವರ ಸರಳ ಸಜ್ಜನಿಕೆಗೆ ಒಂದು ಉದಾಹರಣೆ. ಈಗ ಉದ್ಯಾನವನಗಳು ಬೇಕಂದರೆ ಅವ್ರೀಗ ಸಾಗರವನ್ನು ಒಂದು ಹಂತದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು 10 ವಾರ್ಡ್ಗಳಲ್ಲೂ ಒಳ್ಳೊಳ್ಳೆ ಪಾರ್ಕ್ಗಳನ್ನು ಮಾಡಿ ಬಂದು, ಅಂದರೆ ಆ ಭಾಗದ ನಾಗರಿಕರು ಒಂದೇ ಅಲ್ಲ, ಸಾಗರದಲ್ಲಿ ಒಳ್ಳೊಳ್ಳೆ ಪಾರ್ಕ್ಗಳಿದ್ದಾವೆ ಅನ್ನೋದನ್ನು ಗುರುತಿಸಬೇಕು. ನಾವು ರಸ್ತೆ ಮಾಡ್ತೀವಿ ಹಾಳಾಗುತ್ತೆ, ಚರಂಡಿ ಮಾಡ್ತೀವಿ ಹಾಳಾಗುತ್ತೆ, ಬಿಲ್ಡಿಂಗ್ ಕಟ್ತೀವಿ ಸೋರ್ತೀವಿ, ಸ್ವಾಭಾವಿಕ, ನಮ್ಮ ಪರ್ಸನಲ್ಲೂ ಅಷ್ಟೇ, ಸಾರ್ವಜನಿಕವಾಗಿಯೂ ಅಷ್ಟೇ. ಆದರೆ ಏನು ನಾವು ಈ ಉದ್ಯಾನವನದಲ್ಲಿ ಭಾರಿ ಒಳ್ಳೊಳ್ಳೆ ಗಿಡಗಳನ್ನ ನಮ್ಮ ಅನಿತಾ ಮೇಡಮ್ ಅವರು ಖುಷಿಪಟ್ಟರು. ಇದು ಎಲ್ಲಿಂದ ತಂದಿದ್ದೀರಿ ಮರ ಈ ಗಿಡ ಎಲ್ಲ ಅಂತ. ಅಂದರೆ ಒಂದು ಗಿಡವನ್ನು ನಾವು ನೆಟ್ಟರೆ, ಅದ್ರಲ್ಲಿ ಅಟ್ಲೀಸ್ಟ್ 10 ಗಿಡ ನೆಟ್ಟರೆ ಒಂದು 8 ಗಿಡ ಹೆಚ್ಚು ಕಡಿಮೆ 2 ಗಿಡ ಹೆಚ್ಚು ಕಡಿಮೆ ಆದರೆ 8 ಗಿಡನ ಬೇರೆಯವರು ಪೋಷಣೆ ಮಾಡೇ ಮಾಡ್ತಾರೆ. ನಾವು ಮಾಡಿದ ಬಿಲ್ಡಿಂಗನ್ನು ಯಾರು ಉಳಿಸ್ತಾ ಇರ್ಬೋದು, ರಸ್ತೆಯನ್ನು ಉಳಿಸ್ತಾ ಇರ್ಬೋದು, ಆದರೆ ಗಿಡ ಸಾಯೋದಾಗಲಿ ಅಥವಾ ಗಿಡಕ್ಕೆ ಏನೋ ತೊಂದರೆ ಆಗೋದನ್ನು ಯಾರೂ ಸಾರ್ವಜನಿಕರು ಸಾಮಾನ್ಯವಾಗಿ ಆರೋಗ್ಯವಂತ ಸಮಾಜದಲ್ಲಿ ಯಾರೂ ಒಪ್ಪೋದಿಲ್ಲ. ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಮ್ಮ ಕಾನ್ಸೆಪ್ಟೇ ಬೇರೆ ಇದೆ ಇವತ್ತು. ತಾಯಿ ಮಗು ಆಸ್ಪತ್ರೆ ನಾವು ಬರೋಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗಿದೆ ನೀವು ಯೋಚನೆ ಮಾಡಬೇಕು. ಸುಮಾರು 1,70,00,000 ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡಿ ಇಡೀ ಹಾಸ್ಪಿಟ್ಲು ಸೋರ್ತಾಯಿತ್ತು. ಇವತ್ತು ಅದ್ರ ಮೇಲುಗಡೆ ಮಾಡಿದ್ದೀವಿ ನೋಡಿ, ಪೂರ್ತಿ ಹಾಸ್ಪಿಟ್ಲಿಗೆ ಸಂಪೂರ್ಣ ಸೀಟೆಲ್ಲ ಹಾಕಿಸಿ, ಒಳಗಡೆ ಶೌಚಾಲಯದಿಂದ ಹಿಡಿದು ಪ್ರತಿಯೊಂದು ಹೊಸದಾಗಿ ಮಾಡಿಸಿ, ಪೇಂಟಿಂಗ್ ಎಲ್ಲ ಮಾಡಿಸಿ, ಈ ರೀತಿಯಾದಂಥ ಒಂದು ಕ್ಯಾಂಟೀನು ಸಹ ಹೊಸದು, ಇಲ್ಲಿ ಕ್ಯಾಂಟೀನ್ ಇದೆ ಬೇಡ ಅಂತೇಳಿ ಹೊಸ ಕ್ಯಾಂಟೀನು ಮಾಡಿಸಿ, ಪಾರ್ಕಿಂಗು ಸಹ ಮಾಡಿಸ್ತಾಯಿದ್ದೀವಿ ಇವತ್ತು. ಅಂದರೆ ಆ ರೀತಿಯ ಒಂದು ತಾಯಿ ಮಕ್ಕಳ ಆಸ್ಪತ್ರೆಗೆ ಒಂದು ವ್ಯವಸ್ಥೆ ಆಗಬೇಕು. ಇಲ್ಲಿ ಧ್ವಜಸ್ತಂಭ ಇರಲಿಲ್ಲ. ಈ ಧ್ವಜಸ್ತಂಭನೂ ನಾನೇ ಬಂದ ಮೇಲೆ ಅದು ಒಂದು ಧ್ವಜಸ್ತಂಭ ಮೇಲೆ ಟ್ಯಾರೆಸ್ ಮೇಲೆ ಹೋಗಿ ಧ್ವಜ ಹಾರಿಸ್ತಿದ್ರಂತೆ. ಅದನ್ನು ನೋಡಿಬಿಟ್ಟು ಅಲ್ಲೆಲ್ಲ ಇಲ್ಲೇ ಹಾರಿಸ್ಬೇಕಂತೇಳಿ ಇದೊಂದು ಧ್ವಜಸ್ತಂಭಕ್ಕೂ ಮಾಡಿಸಿ, ಇಲ್ಲೆಲ್ಲ ಟೈಲ್ಸ್ ಎಲ್ಲ ಹಾಕಿ ಸಂಪೂರ್ಣವಾಗಿ ಒಂದು ಸುಂದರವಾದಂಥ ಆಸ್ಪತ್ರೆಯಾಗಿ ಮಾಡಿದ್ದೀವಿ. ಸಾಮಾನ್ಯವಾಗಿ ಆಸ್ಪತ್ರೆ ಅಂದರೆ ಹೇಳಿದ್ರೆ ಭಾಳ ಜನರಿಗೆ, ಡಾಕ್ಟ್ರಿಗೆ ಗೊತ್ತಿರುತ್ತೆ ಸ್ವಚ್ಛತೆ ಹೇಗಿರಬೇಕು ಅಂತ. ನಾಗಪ್ಪ ಹೇಳಿದ ಸತ್ಯ. ನಾವು ಒಂದು ದಿವಸ ಬಂದೆ, ನೋಡ್ತಾ ಇದ್ದೇನೆ ಎಲ್ಲ ಕೆಳಗಡೆ ಊಟ ಮಾಡ್ತಾಯಿದ್ರು. ನನಗೆ ಸಿಟ್ಟೇ ಬಂತು ಸ್ವಲ್ಪ. ಅಲ್ಲಿ ಏನು ಈ ಆಸ್ಪತ್ರೆಯಲ್ಲೆಲ್ಲ ಕೆಳಗಡೆ ಊಟ ಮಾಡೋದು ಚೆನ್ನಾಗಿರಲ್ಲ ಅಂತೇಳಿ. ಆಮೇಲೆ ಇಮಿಡಿಯೇಟ್ಲಿ ಗುತ್ತಿಗೆದಾರನ ಮತ್ತು ಇಂಜಿನಿಯರ್ನ ಕರೆದು ತಕ್ಷಣ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಬೇಕಂತೇಳಿ ಅಲ್ಲಿ ಈ ಮಾರ್ಬಲ್ ಟೈಲ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ಈ ಒಂದೇ ಆಸ್ಪತ್ರೆ, ಇದು ಒಂದೇ ಅಲ್ಲ, ಜನರಲ್ ಆಸ್ಪತ್ರೆಯಲ್ಲೂ ಸಹ 1,65,00,000 ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಅಲ್ಲೂ ಸಹ ಸಂಪೂರ್ಣವಾದಂಥ ಸೌಕರ್ಯದ ಯಾವುದೇ ಕೊರತೆ ಇಲ್ಲದಂಗೆ ಸಹ ನೋಡಿದ್ದೀವಿ ಇವತ್ತು.
ಡಯಾಲಿಸಿಸ್ ಮಿಷನ್ ಬರೋಕ್ಕಿಂತ ಮುಂಚೆ 6 ಮಿಷನ್ ಮಾತ್ರ ಇತ್ತು. ಇವತ್ತು ಎಷ್ಟಿದೆ ಡಯಾಲಿಸಿಸ್ ಮಿಷನ್ ಹೋಗಿ ನೋಡ್ಬೇಕು ನೀವು. ಈ ತಾಲೂಕಿನ ಯಾವುದೇ ವ್ಯಕ್ತಿಗೆ ಏನಾದರೂ ಆದರೂ ಸಹ ಈ ಡಯಾಲಿಸಿಸ್ ಮಿಷನ್ನಿಂದ ಯಾವುದೇ ತೊಂದರೆ ಇಲ್ಲ. ಇವತ್ತು ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿ ಇವತ್ತು ನೋಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಅಲ್ಲಿ ಚೆನ್ನಾಗಿ ಮಾಡಿ ಇಟ್ಟಿದ್ದೀವಿ. ಅಂದರೆ ಭಾಳ ಜನ ನಾನು ಚುನಾವಣೆ ಬರೋಕ್ಕಿಂತ ಮುಂಚೆ ಒಂದು ಸರಿ ನನಗೆ ಭಾಳ ವೃದ್ಧರೆಲ್ಲ ಹೇಳಿದರು, ಸರ್ ನಮಗೆ ಭಾಳ ಕಷ್ಟ ಇದೆ, ನಾವು ಶಿವಮೊಗ್ಗ ಹೋಗೋಕ್ಕಾಗಲ್ಲ, ಬೇರೆ ಕಡೆ ನಮ್ಗೆ ಹೋಗೋಕ್ಕಾಗಲ್ಲ ಡಯಾಲಿಸಿಸ್ ಮಾಡಿಸ್ಕೊಳ್ಳೋಕ್ಕೆ, ಏನಾದರೂ ಮಾಡಿ ನೀವು ಮುಂದೆ ಮಾಡಿಕೊಡ್ಬೇಕಂತ ಹೇಳಿದರು ನನಗೆ. ನಾನು ನೆನಪಿದೆ, ನಾ ಬಂದ ತಕ್ಷಣವೇ ತೆಗೆದುಕೊಂಡಿದ್ದು ಅದೇನೆ. ಈಗ ಬಹುಶಃ 16 ಇರ್ಬೋದೇನೋ ಸಂಗಮ್, 15-16 ಮಿಷನ್ ಇದೆ ಇವತ್ತು. ಅಂದರೆ ಅಷ್ಟು ಮಿಷನನ್ನು ಸಹ ಇವತ್ತು ಹಾಕ್ಸ್ಕೊಟ್ಟಿದ್ದೀನಿ. ಜೊತೆಗೆ ಅಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ಟಿ ಅದ್ರ ಜೊತೆಗೆ ಕೆಲವೊಂದು ಈಗ ಮೊನ್ನೆ ರಕ್ತ ಪರೀಕ್ಷೆಗೂ ಸಹ ಬೇರೆ ಸಪ್ರೇಟಾಗಿ ಒಂದು ಬಿಲ್ಡಿಂಗ್ ಮಾಡಿಸ್ಕೊಟ್ಟಿದ್ದೀನಿ. ಆಮೇಲೆ ಫಿಸಿಯೋಥೆರಪಿ ಮಾಡಲಿಕ್ಕೆ ಸಹ ಬಿಲ್ಡಿಂಗು ಹಾಳಾಗಿ ಹೋಗಿತ್ತು, ಅದಕ್ಕೂ ಸಹ ಹೊಸ ಇದು ಮಾಡಿಸ್ಬಿಟ್ಟು ಒಟ್ಟಿನಲ್ಲಿ ಆರೋಗ್ಯ ಇದರಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ಬೋದು. ಸೊಳ್ಳೆ ಪರದೆ ಇರಲಿಲ್ಲ, ಸೊಳ್ಳೆ ಪರದೆ ಮತ್ತು ಕಿಟಕಿಗೆಲ್ಲ ಒಳ್ಳೆ ಇದು ಹಾಕ್ಸಿದ್ದೀವಿ. ಮೆಸ್ಸೆಲ್ಲ ಹಾಕಿಬಿಟ್ಟು ಭಾಳ ಒಂಥರ ಮಾದರಿಯಾಗಿ ಇದು ಮಾಡಿದ್ವಿ. ಬಹುಶಃ ನೀವು ನಂಬ್ತಿರೋ ನಂಬಲ್ಲ, ನಮ್ಮ ರಾಜ್ಯದ ಆರೋಗ್ಯ ಸಚಿವರು ಬಂದು ಒಂದು ಸರಿ ನೋಡಿದ ಮೇಲೆ ಹೇಳಿದರು, ಅವರು ಈ ಥರ ಆಸ್ಪತ್ರೆ ನಾನು ರಾಜ್ಯದಲ್ಲೇ ನೋಡಿಲ್ಲ ಗೋಪಾಲ್ ಅವರೇ ಅಂತ ಹೇಳಿದರು. ನನಗೆ ಅದು ಭಾಳ ತೃಪ್ತಿ ಆಯಿತು. ಇಡೀ ರಾಜ್ಯದಲ್ಲೇ ಇವತ್ತು ನಂಬರ್ 1 ಆಸ್ಪತ್ರೆಯನ್ನು ಇವತ್ತು ಸಾಗರದ ನಮ್ಮ ಜನರಲ್ ಆಸ್ಪತ್ರೆ ಮತ್ತು ಈ ಆಸ್ಪತ್ರೆ ನಡೀತದೆ. ಅದು ಬಂದ ಮೇಲೆ ಅವ್ರು ಹೇಳಿದರು, ಈಗ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಬೇಕು, ನಾನು ನಿಮಗೇನಾಗಬೇಕು ಕೇಳಿ ವೇಳೂರು ಅಂತ ಕೇಳಿದ್ದಾರೆ. ಅದು ಅಪ್ಗ್ರೇಡಿಗೆ ಈಗಾಗಲೇ ಮೊನ್ನೆ ನಾವು ಬಡ್ಜೆಟಲ್ಲಿ ಕೊಟ್ಟಿದ್ದೀವಿ. ಅದು ಬಹುಶಃ ಬಡ್ಜೆಟಲ್ಲಿ ಅನೌನ್ಸ್ ಆಗಿಲ್ಲ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ 70 ಕೋಟಿ ಆಗುತ್ತೆ ಹೇಳಿದ್ದಾರೆ. 70 ಕೋಟಿನೂ ನಾನು ಕೊಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಮಾಡಿದೆ. ಅಂದರೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಥರ ಮಾಡಬೇಕನ್ನೋದು ಕಲ್ಪನೆ ನಮ್ಮಲ್ಲಿ ಇದೆ, ಅವರು ಸಹ ಒಪ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಈ ಥರ ಇಲ್ಲ, ಈ ಥರ ಕ್ಲೀನಿಂಗು, ಈ ಥರ ವ್ಯವಸ್ಥೆ, ಸ್ಪೆಷಲ್ ಇದು ಎಲ್ಲ ನೋಡಿಬಿಟ್ಟು ಖುಷಿಯಾಗಿಬಿಟ್ರು ಅವರೆಲ್ಲ. ಅಂದರೆ ಕಾಳಜಿ ಇರಬೇಕು. ಇವತ್ತು ಬರ್ತಿರುವಂಥ ಆಸ್ಪತ್ರೆಗೆ ಯಾರು ಸಾಹುಕಾರರು ಬರೋಲ್ಲ, ಭಾಳ ಕೂಲಿ ಕಾರ್ಮಿಕರು, ಭಾಳ ಹಿಂದುಳಿದ ವರ್ಗದವರು, ಭಾಳ ಬಡತನದಲ್ಲಿರುವವರೇ ಬರೋರು ಇಲ್ಲಿ. ಹಾಗಾಗಿ ಇಲ್ಲಿ ನಮಗೆ ಈಗ ಏನಾಗಿದೆ ನೋಡಿ, ನಾವು ಆಸ್ಪತ್ರೆ ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ತಾಲೂಕಿನವ್ರು ಬಂದರೆ ಸಾಕಾಗಿತ್ತು ನಮಗೆ ನೋಡಿ ಹೇಗಿದೆ ಅಂದರೆ ಆಸ್ಪತ್ರೆ ಚೆನ್ನಾಗಾಗಿದ್ದರಿಂದ ಈ ಸೊರಬದವರು ಶುರುವಾಗಿದೆ, ಸಿದ್ದಾಪುರ, ಶಿಕಾರಿಪುರ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ. ಈಗ ಹೊಸ ಪಾರ್ಕಿಗೆ ಮಕ್ಕಳು ಆಟ ಆಡುವಂಥ ಇದಕ್ಕೆ ಒಂದೊಂದು ಪಾರ್ಕಿಗೆ 5-5 ಲಕ್ಷ ರೂಪಾಯಿ ಕೆಲವು ಇಟ್ಟಿದ್ದೀವಿ. ಕೆಲವು ಹೊಸ ಪಾರ್ಕ್ಗಳನ್ನು ಮಾಡಬೇಕನ್ನೋ ಯೋಚನೆಯನ್ನು ಇವು ಹಾಕ್ಕೊಂಡಿದ್ದೀವಿ. ಸಾಗರದಲ್ಲಿ ಭಾಳ ಜನರಿಗೆ ಗೊತ್ತಿರಲ್ಲ, ಒಂದು ರಂಗಮಂದಿರ ಇರಲಿಲ್ಲ. ಇಂಡೋರ್ ರಂಗಮಂದಿರ, ಕಾಗೋಡು ರಂಗಮಂದಿರ ಬಿಟ್ಟರೆ ಅದು ಪ್ರೈವೇಟು. ನಮ್ಮ ಗೌರ್ಮೆಂಟಿಂದ ಒಂದು ಇಂಡೋರ್ ರಂಗಮಂದಿರ ಇರಲಿಲ್ಲ. ಅದನ್ನು ಸಹ ಈ ಸರಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಇನ್ನೂ 9 ಕೋಟಿ ರೂಪಾಯಿ ಬೇಕು ಅದಕ್ಕೆ ಟೋಟಲಾಗಿ. ಖಂಡಿತ ಅದು ಕೊನೆ ಕೊಡ್ತಾ ಬರ್ತಾರೆ, ಕೆಲಸ ಶುರುವಾದರೆ ಕೊಡ್ತಾರೆ. ಅದನ್ನು ಸಹ ಈಗಾಗಲೇ ನಮ್ಮ ಬ್ರಾಸಂ ಪಕ್ಕದಲ್ಲಿ ಇರುವಂಥ ಜಾಗದಲ್ಲಿ ಹಿಂದೆ ಪಾರ್ಕ್ ಇತ್ತು, ಅದು ನಾಗಪ್ಪ ಗೊತ್ತಿದೆಯಾ, ಪಾರ್ಕ್ ಇತ್ತು. ಆ ಜಾಗನ ಪಾರ್ಕ್ ಇಲ್ಲ, ಪಾರ್ಕ್ ಹೋಗಿದೆ, ಅಲ್ಲಿ ಮಾಡಬೇಕು. ಸಾರ್ವಜನಿಕರು ಯಾವ ಥರ ಮಾಡಬೇಕಂತ ಹೇಳ್ತಾರೆ ಆ ರೀತಿ ಮಾಡಬೇಕಂತ ಇದೆ. ನಾನು ಎಲ್ಲ ಭಾಗದಲ್ಲೂ ಸಾಗರದಲ್ಲಿ ಅಂಗಡಿಗಳು ಎಲ್ಲಿ ಬೇಕಲ್ಲಿ ಟಾರ್ಪಲ್ ಹಾಕಿ ಕೂತ್ಕೊಂಡಿದ್ದಾರೆ. ಜಾತ್ರೆ ಸ್ವಲ್ಪ ಖಾಲಿ ಮಾಡಿಸಿದ್ದೀವಿ, ಅದಕ್ಕಾಗಿ 3 ಕಡೆ ಇವತ್ತು ಫುಡ್ ಕೋರ್ಟನ್ನು ಮಾಡಿಸಿದ್ದೀನಿ. ಹಳೆ ಬಸ್ ಸ್ಟ್ಯಾಂಡು ಇದೆಯಲ್ಲ, ಅಲ್ಲೊಂದು 30 ಅಂಗಡಿ ಬರ್ತದೆ, ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. ಇಲ್ಲೊಂದು 30 ಅಂಗಡಿ ಬರ್ಬೋದು. ಮತ್ತು ನಮ್ಮ ಶಾಶ್ವತ ಧ್ವಜಸ್ತಂಭದ ಗಣಪತಿ ಕೆರೆ ಮೇಲ್ಗಡೆ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಫುಡ್ ಕೋರ್ಟ್ ಮಾಡಿ, ಪಾರ್ಕ್ ಮಾಡಿ, ಅಂದರೆ ತಾಯಿಂದರು ಮಕ್ಕಳು ಅಲ್ಲಿ ಬಂದು ಕುತ್ಕೊಳ್ಳೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು, ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕು, ಇದೇ ಥರ ಅಂತ ಹೇಳಿ ಯೋಚನೆ ಮಾಡಿದ್ದೀವಿ. ಒಟ್ಟಿನಲ್ಲಿ ಸಾಗರದ ಪ್ರಮುಖ ಏರಿಯಾಗಳಲ್ಲಿ ಉತ್ತಮವಾದಂಥ ಪಾರ್ಕ್ಗಳನ್ನು ಮಾಡಬೇಕು ಮತ್ತು ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಅನ್ನೋ ಉದ್ದೇಶ ಇವತ್ತು ಇಟ್ಕೊಂಡಿದ್ವಿ. ಭಾಳ ಖುಷಿಯಾಯಿತು. ಇವತ್ತಿನ ಈ ಪಾರ್ಕು ತುಂಬ ಚೆನ್ನಾಗಿದೆ. ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ನಗರಸಭೆಯವರು ಮಾಡಬೇಕು. ಯಾಕಂದರೆ ಭಾಳಷ್ಟು ರೋಗಿಗಳು ಬಂದಾಗ ಅಲ್ಲಿ ಆಪ್ರೇಷನ್ ನಡೀತಾ ಇದ್ದರೆ ಅವರು ಕುಟುಂಬದವರೆಲ್ಲ ಬಂದು ಇಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರುವಂಥ ರೀತಿಯಲ್ಲಿ ಮಾಡಬೇಕಾಗತ್ತೆ. ಪಾಪ ಬಂದು ಸಂಜೆ ಹೊತ್ತು ಆರಾಮಾಗಿ ಆ ಪಾರ್ಕಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗುವಂಥ ರೀತಿಯಲ್ಲಿ ಮಾಡೋ ಉದ್ದೇಶ ನಮ್ಮದಿದೆ ಅಂತ ಹೇಳ್ತಾ ಇವತ್ತು ರಾಮನಗರದಲ್ಲೂ ಸಹ ಅಲ್ಲಿ ಒಂದು ಅಂಗನವಾಡಿ ಹಿಂದೆ ಹೊಸದು ಕೊಟ್ಟಿದ್ದೆ. ಇವತ್ತು ಮತ್ತೊಂದು ಅಂಗನವಾಡಿಯನ್ನು ಆ ಭಾಗದ ಜನರಿಗೆ ಇನ್ನೊಂದು ಕೊಟ್ಟಿದ್ದೀನಿ. 2 ಇಡೀ ನಮ್ಮ ಇದರಲ್ಲಿ 2 ಅಂಗನವಾಡಿ ಇವತ್ತು ರಾಮನಗರದಲ್ಲಿ ಸಿಕ್ಕಿದೆ.
25 ಲಕ್ಷ ಹೋದ ಸರಿ ಕೊಟ್ಟಿದ್ದೆ. ಈ ಸರಿ ಅದು ಉದ್ಘಾಟನೆ ಆಗಿದೆ. ಈ ಸರಿ ಇವಾಗ ಉದ್ಘಾಟನೆ ಮಾಡಿ ಶಂಕುಸ್ಥಾಪನೆ ಮಾಡಿ ಬಂದೆ. 20 ಲಕ್ಷ ರೂಪಾಯಿದು ಕೊಟ್ಟು ಬಂದಿದ್ದೀನಿ. ಹಾಗೆ ಈ ಭಾಗದ ವಾರ್ಡುಗಳಲ್ಲಿ ಹೆಚ್ಚು ಆದ್ಯತೆ ಕೊಡಬೇಕಾಗಿದೆ. ಈ ಸರಿ ನಗರೋತ್ಥಾನದ ಸುಮಾರು ದುಡ್ಡು ನಮ್ಮ ಹತ್ರ ಬಂದರೂ ಸಹ ಗುತ್ತಿಗೆದಾರರು ಒಂದಿಷ್ಟು ಜನ ಕೆಲಸ ಮಾಡೋಕ್ಕೆ ಬರಲಿಲ್ಲ, ಹಣ ಬರೋಲ್ಲ ಅಂತ ಬರಲಿಲ್ಲ. ಈ ಸರಿ ಎಲ್ಲ ವಾರ್ಡಲ್ಲೂ ಸಹ ನಗರೋತ್ಥಾನದ ಕೆಲಸವನ್ನು ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ಸಾಗರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲದಂಗೆ ಮಾರಿ ಜಾತ್ರೆಗೆ ಅಡ್ವಾನ್ಸ್ ಆಗಲ್ಲ, ಪ್ರತಿ ಇದರಲ್ಲೂ ಸಹ ಯಾವುದೇ ಕೊರತೆ ಇಲ್ಲದಂಗೆ ಎಲ್ಲ ರಸ್ತೆಗಳನ್ನು ಆ ಟೈಮಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಮಾರಿ ಜಾತ್ರೆ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳಿಗೂ ಆದ್ಯತೆಯನ್ನು ಕೊಟ್ಟಿದ್ದೀವಿ, ಲೈಟಿಂಗ್ ಆದ್ಯತೆ ಕೊಟ್ಟಿದ್ದೀವಿ. ಬಹುಶಃ ನಿಮ್ಗೆ ಕಂಬಳಿಕೊಪ್ಪ ಇದು ರಾಮನಗರ ರೋಡಿಗೂ ಸಹ ಅಲ್ಲಿ ಡಬಲ್ ರೋಡ್ ಮಾಡಿ ಒಳ್ಳೆ ಲೈಟಿಂಗ್ ಕೊಟ್ಟಿದ್ದೀವಿ. ಚೆನ್ನಾಗಿ ಬರ್ತಾಯಿದೆಯಲ್ಲ ಅದು ಖುಷಿಯಾಗಿದೆ. ಈಗ ಕೆಳದಿ ರಸ್ತೆಯಲ್ಲೂ ಸಹ ಡಬಲ್ ರೋಡ್ ಮಾಡಿ ಅಲ್ಲೂ ಲೈಟಿಂಗ್ ಕೊಟ್ಟಿದ್ದೀನಿ. ಇದಕ್ಕೂ ಈಗ ಡಬಲ್ ರೋಡಿಗೆ ಒಳ್ಳೆ ಲೈಟಿಂಗ್ ಕೊಟ್ಬಿಟ್ರೆ ಗಣಪತಿ ಕೆರೆವರೆಗೂ ಸಹ ಲೈಟಿಂಗ್ ಆಗುತ್ತೆ. ಹಾಗಾಗಿ ಇಡೀ ನಮ್ಮ ಸಾಗರದ ರಸ್ತೆಗಳು ಪ್ರವಾಸಿಗರು ಬರೋದರಿಂದ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕಂತ ಇದೆ. ಈಗ